ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಿಮ್ಮ ಒಂದು ಸ್ಟಡಿಗೆ ನಮ್ಮ ಒಂದು ವಿಡಿಯೋ ಭಾಳ ಸಹಕಾರಿಯಾಗಲಿದೆ ನೋಡಿ ಸ್ನೇಹಿತರೆ. ಯಾರು ಸಂವಿಧಾನದಲ್ಲಿ ಕಂಡುಬರುವಂಥ ಏನು ಪೌರತ್ವ ಚಾಪ್ಟರ್ ಇದೆ ಅದರ ಬಗ್ಗೆ ಓದ್ಕೊಂಡ್ರೆ ಅಂದ್ಕೊತೀನಿ. ಓದ್ಕೊಳ್ಳೋರ ಆದರೂ ಓದ್ಕೊರಿ. ಜೊತೆಗೆ ಈ ಒಂದು ಪ್ರಮುಖ ಪ್ರಶ್ನೆಗಳು ಬರ್ತವೆ. ಆ ಒಂದು ಪ್ರಶ್ನೆಯನ್ನು ಬಿಡಿಸಿದಾಗ ನಿಮಗೆ ಪೌರತ್ವ ಚಾಪ್ಟರ್ ಸಂಪೂರ್ಣವಾಗಿ ಅರ್ಥ ಆಗುತ್ತಂತ ಅಂದ್ಕೊತೀನಿ ನೋಡ್ರಿ. ಓಕೆ, ಭಾರತ ಸಂವಿಧಾನದಲ್ಲಿ ಕಂಡುಬರುವಂಥ ಪೌರತ್ವ ಚಾಪ್ಟರ್ ಬಗ್ಗೆ ಇವತ್ತಿನ ಒಂದು ಪ್ರಮುಖ ಪ್ರಶ್ನೆಗಳು ಇರ್ತವೆ ನೋಡ್ರಿ. ತಪ್ಪದೇ ಕೊನೆವರೆಗೂ ವಿಡಿಯೋ ನೋಡಿ. ಕೊನೆಯಲ್ಲಿ ನಿಮಗಾಗಿ ಒಂದು ಪ್ರಶ್ನೆ ಇರುತ್ತೆ. ಓಕೆ, ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ಪೌರತ್ವ ಬಗ್ಗೆ ಸಂಬಂಧಿಸಿದಂಥ ಮೊದಲನೇ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ನೋಡ್ರಿ. ಭಾರತೀಯ ಸಂವಿಧಾನದ ಯಾವ ಭಾಗವು ಪೌರತ್ವದ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸಿಟಿಜನ್ಶಿಪ್ ಬಗ್ಗೆ ಯಾವ ಒಂದು ಭಾಗ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಪೌರತ್ವದ ಬಗ್ಗೆ ಇರುವಂಥ ಭಾಗ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಪಾರ್ಟ್ 2 ಅಂದರೆ ಭಾಗ 2 ಏನು ಹೇಳುತ್ತಂದರೆ ಪೌರತ್ವದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಓಕೆ, ಭಾರತದ ಒಂದು ಪೌರತ್ವದ ಬಗ್ಗೆ ಮಾಹಿತಿಯನ್ನು ನೀಡೋದು ಯಾವ್ದು ಭಾಗಪ್ಪ ಅಂತಂದರೆ ಸಂವಿಧಾನದ 2ನೇ ಭಾಗ ಭಾರತದ ಪೌರತ್ವ ಬಗ್ಗೆ ಸಮಗ್ರ ವಿವರಣೆಯನ್ನು ನೀಡುತ್ತದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಭಾಗ 1 ಏನಪ್ಪ ಅಂತಂದರೆ ಒಕ್ಕೂಟ ಮತ್ತು ಭೂಪ್ರದೇಶದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಭಾಗ 3 ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಓಕೆ, ಇವು ಭಾಗಗಳ ಬಗ್ಗೆ ಕೂಡ ಕೊಟ್ಟಿದ್ದಾರೆ ನೋಡ್ರಿ, ಕೇಳಿದ್ದಾರೆ ಪ್ರಶ್ನೆ. ಅವು ಕೂಡ ಪ್ರಮುಖವಾಗಿರ್ತವೆ. ನೆಕ್ಸ್ಟ್ ನೋಡೋಣ. ಪೌರತ್ವಕ್ಕೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿರುವ ವಿಧಿಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಅಂದರೆ ಪೌರತ್ವಕ್ಕೆ ಸಂಬಂಧಿಸಿದಂಥ ಪ್ರಮುಖ ವಿಧಿಗಳು ಎಲ್ಲಿಂದ ಎಲ್ಲಿವರೆಗೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ, 5ರಿಂದ 11ನೇ ವಿಧಿವರೆಗೂ ಏನಪ್ಪ ಅಂತಂದರೆ ಪೌರತ್ವದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಓಕೆ, ಪೌರತ್ವದ ಬಗ್ಗೆ ಮಾಹಿತಿಯನ್ನು ನೀಡುವಂಥ ವಿಧಿಗಳು ಯಾವುದಪ್ಪ ಅಂತಂದರೆ 5ರಿಂದ 11ನೇ ವಿಧಿಯವರೆಗೂ ಪೌರತ್ವದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ನೋಡಿ, 5ರಿಂದ 11. ಓಕೆ, ಸಂವಿಧಾನದ ಭಾಗ 2ರಲ್ಲಿ 5ರಿಂದ 11ರವರೆಗೆ ವಿಧಿಗಳನ್ನು ನಾವು ನೋಡ್ತೀವಿ. ಸಂವಿಧಾನ ಜಾರಿಗೆ ಬಂದಾಗ ಯಾರು ಭಾರತೀಯ ಪ್ರಜೆಗಳಾಗಿರ್ತಾರೆ ಎಂಬುದನ್ನು ವಿವರಣೆಯನ್ನು ಈ ಒಂದು ವಿಧಿಗಳಲ್ಲಿ ನೋಡಬಹುದು. 1950 ಜನವರಿ 26ನೇ ತಾರೀಕಿಯನ್ನು ಸಂವಿಧಾನ ಜಾರಿ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಈ ಒಂದು ಪೌರತ್ವ ಬಗ್ಗೆ ಮಾಹಿತಿ ಇರ್ತದೆ. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಭಾರತವು ಈ ಕೆಳಗಿನ ಯಾವ ರೀತಿಯ ಪೌರತ್ವ ಪದ್ಧತಿಯನ್ನು ಅಳವಡಿಸಿಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಭಾರತ ದೇಶ ಯಾವ ರೀತಿಯಾದಂಥ ಒಂದು ಪೌರತ್ವ ಪದ್ಧತಿಯನ್ನು ಅಳವಡಿಸಿಕೊಂಡಿದೆ ಅಂತ ಕೊಟ್ಟರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಏಕ ಪೌರತ್ವವನ್ನು ಭಾರತ ದೇಶ ಹೊಂದಿದೆ. ಅಂದರೆ ರಾಜ್ಯ ಬೇರೆ ಅಲ್ಲ ಮತ್ತು ದೇಶ ಬೇರೆ ಅಲ್ಲ, ಎರಡು ರೀತಿ ಒಂದೇ ಪೌರತ್ವವನ್ನು ಪಡೆದರೆ ಸಾಕು. ಮತ್ತು ಯಾವುದೇ ರಾಜ್ಯದಲ್ಲಿರಲಿ ಎಲ್ಲ ಕಡೆ ಆತನ ಒಂದು ಪೌರತ್ವ ನಡೀತದೆ ಭಾರತ ದೇಶದಲ್ಲಿ. ಅದೇ ಅಮೆರಿಕ ದೇಶದಲ್ಲಿ ನೋಡೋದಾದರೆ ದ್ವಿಪೌರತ್ವ ಹೊಂದಿದೆ ಅಮೆರಿಕ ದೇಶ. ಯಾಕಪ್ಪ ಅಂತಂದರೆ ರಾಜ್ಯದಲ್ಲಿ ಒಂದು ಪೌರತ್ವ ಹೊಂದಿರಬೇಕು, ಜೊತೆಗೆ ಒಂದು ರಾಷ್ಟ್ರದ ಒಂದು ಪೌರತ್ವವನ್ನು ಕೂಡ ಹೊಂದಿರಬೇಕು. ಈ ರೀತಿಯಾದಂಥ 2 ರೀತಿಯ ಪೌರತ್ವವನ್ನು ಅಮೆರಿಕ ದೇಶದಲ್ಲಿ ನಾವು ನೋಡ್ತೀವಿ, ಹೊಂದಿರಬೇಕಾಗ್ತದೆ. ಭಾರತ ದೇಶದಲ್ಲಿ ಮಾತ್ರ ಏಕ ಪೌರತ್ವವನ್ನು ಹೊಂದಿರ್ತಾರೆ. ಬರೀ ದೇಶದ ಒಂದು ಪೌರತ್ವ ಮಾತ್ರ ತೊಗೊಂಡ್ರೆ ಸಾಕು, ನಾವು ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ಸುತ್ತಾಡ್ಬೋದಾಗಿದೆ ನೋಡ್ರಿ. ಏಕ ಪೌರತ್ವ ಭಾರತ ದೇಶ ಹೊಂದಿದೆ ಅಂತ ಹೇಳ್ಬೋದು ನೋಡ್ರಿ. ಕೇವಲ ರಾಷ್ಟ್ರೀಯ ಪೌರತ್ವ ಇದೆಯೇ ಹೊರತು ರಾಜ್ಯಗಳ ಪ್ರತ್ಯೇಕ ಪೌರತ್ವ ಇಲ್ಲ ಅಂತ ಹೇಳ್ತೀವಿ. ಇದು ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡಲು ಸಹಕಾರಿಯಾಗಿದೆ. ಅಮೆರಿಕ ದೇಶ 2 ರೀತಿಯಂಥ ಪೌರತ್ವವನ್ನು ಹೊಂದಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಭಾರತೀಯ ಸಂವಿಧಾನವು ಈ ಏಕ ಪೌರತ್ವ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಏಕ ಪೌರತ್ವ ಏನಿದೆ ಭಾರತ ದೇಶದ್ದು, ಅದು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಬ್ರಿಟನ್ ನೋಡ್ರಿ. ಬ್ರಿಟನ್ ಲೇಸಿಂದ ಏನಪ್ಪ ಅಂತಂದರೆ ಭಾರತ ದೇಶ ಏಕ ಪೌರತ್ವವನ್ನು ಪಡೆದುಕೊಂಡಿದೆ. ಓಕೆ ನೋಡ್ರಿ, ಬ್ರಿಟನ್ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಭಾರತ ಏನಪ್ಪ ಅಂತಂದರೆ ಏಕ ಪೌರತ್ವ ಪದ್ಧತಿಯನ್ನು ಬ್ರಿಟನ್ ಸಂವಿಧಾನದಿಂದ ಪಡೆದುಕೊಂಡಿದೆ ನೋಡಿ. ಈ ಬ್ರಿಟನನ್ನು ಇಂಗ್ಲೆಂಡ್ ಎಂದು ಕರೀತಾರೆ ನೋಡ್ರಿ. ಸಂಸದೀಯ ವ್ಯವಸ್ಥೆ, ಕಾನೂನಿನ ಆಡಳಿತ ಇವುಗಳನ್ನು ಕೂಡ ಈ ಒಂದು ಬ್ರಿಟನ್ ಸಂವಿಧಾನದಿಂದಲೇ ಎರವಲು ಪಡೆಯಲಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಸಂವಿಧಾನದ 11ನೇ ವಿಧಿಯ ಪ್ರಕಾರ ಪೌರತ್ವವನ್ನು ಪಡೆಯುವ ಮತ್ತು ಕಳೆದುಕೊಳ್ಳುವ ಬಗ್ಗೆ ಕಾನೂನು ರೂಪಿಸುವ ಸಂಪೂರ್ಣ ಅಧಿಕಾರ ಯಾರಿಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ
ಸಂವಿಧಾನದ 11ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ ಪೌರತ್ವವನ್ನು ಪಡಿಬೋದು ಮತ್ತು ಕಳೆದುಕೊಳ್ಳಬೋದು. ಇದ್ರ ಬಗ್ಗೆ ಕಾನೂನು ರೂಪಿಸುವ ಅಧಿಕಾರ ಯಾರಿಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಸಂಸತ್ತಿಗೆ ಆ ಒಂದು ಅಧಿಕಾರ ಇರುತ್ತೆ ಅಂತ ಹೇಳ್ತೀವಿ. ಪಾರ್ಲಿಮೆಂಟ್, ಕೇಂದ್ರ ಸಂಸತ್ತಿಗೆ ಈ ಒಂದು ಪೌರತ್ವವನ್ನು ಕೊಡುವ ಮತ್ತು ಕಸಿದುಕೊಳ್ಳುವಂಥ ಅಧಿಕಾರ ಸಂಸತ್ತು ಹೊಂದಿರುತ್ತದೆ. ಇದು 11ನೇ ವಿಧಿಯ ಪ್ರಕಾರ ಇದೆ ನೋಡಿ. ಪೌರತ್ವಕ್ಕೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಮತ್ತು ನಿಯಮಗಳನ್ನು ರೂಪಿಸುವ ಪರಮಾಧಿಕಾರವನ್ನು ಕೇವಲ ಕೇಂದ್ರ ಸಂಸತ್ತಿಗೆ ಮಾತ್ರ ನೀಡಲಾಗಿದೆ, ರಾಜ್ಯ ಸಂಸತ್ತಿಗೆ ನೀಡಲಾಗಿಲ್ಲ. ಓಕೆ, ಕೇಂದ್ರ ಸಂಸತ್ತಿಗೆ ಮಾತ್ರ ಪೌರತ್ವವನ್ನು ಕಸಿದುಕೊಳ್ಳಬಹುದು ಅಥವಾ ನೀಡಬಹುದಾಗಿದೆ ನೋಡಿ. ನೆಕ್ಸ್ಟ್, ತನ್ನ ಅಧಿಕಾರವನ್ನು ಬಳಸಿ ಸಂಸತ್ತು ಮೊಟ್ಟಮೊದಲ ಭಾರತೀಯ ಪೌರತ್ವ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತಂದಿತ್ತು ಅಂತ ಕೊಟ್ಟಿದ್ದಾರೆ. ಸಂಸತ್ತು ಮೊಟ್ಟಮೊದಲ ಬಾರಿಗೆ ಭಾರತೀಯ ಪೌರತ್ವ ಕಾಯ್ದೆಯನ್ನು ಯಾವ ಒಂದು ವರ್ಷದಲ್ಲಿ ಜಾರಿಗೆ ತಂದಿತ್ತಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 1955ರಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ಮಾಡಲಾಗುತ್ತದೆ. ನಿಮ್ಗೆಲ್ರಿಗೂ ಗೊತ್ತಿರ್ತದೆ. ಈ ಸಂವಿಧಾನದಲ್ಲಿ ಯಾರು ಪೌರತ್ವದ ಬಗ್ಗೆ ನೋಡಿದ್ರೋ ಅವರಿಗೆ ಈ ಒಂದು ಉತ್ತರ ಗೊತ್ತಿರುತ್ತೆ ನೋಡ್ರಿ. ಓಕೆ, ಪೌರತ್ವ ಒಂದು ಕಾಯ್ದೆ 1955ರಲ್ಲಿ ಮಾಡಲಾಗುತ್ತದೆ. ಆ ಒಂದು ಸಮಯದಲ್ಲಿ CAA ಅಂತ ತರ್ತಾರೆ. CAA ಅಂದರೆ ಏನಪ್ಪ ಅಂತಂದರೆ ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಕರಿತೀವಿ. 1955 ಇದನ್ನು ಜಾರಿಗೆ ತರ್ತಾರೆ. ಇದು ಸಂವಿಧಾನ ಜಾರಿಗೆ ಬಂದ ನಂತರ ಪೌರತ್ವವನ್ನು ಹೇಗೆ ಪಡೆದುಕೊಳ್ಳಬಹುದು ಮತ್ತು ಹೇಗೆ ಕಳೆದುಕೊಳ್ಳಬಹುದು ಎಂಬುದನ್ನು ನಿರ್ಧಾರ ಮಾಡುತ್ತದೆ. 1955ರಲ್ಲಿ ಏನು CAA ಜಾರಿಗೆ ತರ್ತಾರೆ, ಅದರಿಂದ ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ಪೌರತ್ವವನ್ನು ಯಾವ ರೀತಿಯಾಗಿ ಪಡಿಬೋದು, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಆ ಒಂದು ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳಬಹುದು ಎಂಬ ಒಂದು ಸಂಪೂರ್ಣ ಮಾಹಿತಿಯನ್ನು ಅದರಲ್ಲಿ ನೀಡಲಾಗುತ್ತದೆ 1955ರ ಪೌರತ್ವ ಕಾಯ್ದೆಯಲ್ಲಿ. ನೆಕ್ಸ್ಟ್ ಪ್ರಶ್ನೆ, 1955ರ ಪೌರತ್ವ ಕಾಯ್ದೆಯ ಪ್ರಕಾರ ಒಬ್ಬ ವ್ಯಕ್ತಿ ಭಾರತೀಯ ಪೌರತ್ವವನ್ನು ಬಿಟ್ಟು ಎಷ್ಟು ವಿಧಾನಗಳ ಮೂಲಕ ಪಡೆದುಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಭಾರತೀಯ ಪೌರತ್ವವನ್ನು ಒಟ್ಟು ಎಷ್ಟು ವಿಧಾನಗಳ ಮೂಲಕ ಪಡೆದುಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 5 ವಿಧಾನಗಳ ಮೂಲಕ. ಬೇರೆ ದೇಶದಿಂದ ಬಂದಂಥ ವ್ಯಕ್ತಿ 5 ವಿಧಾನಗಳ ಮೂಲಕ ನಮ್ಮ ಒಂದು ಪೌರತ್ವವನ್ನು ಪಡೆದುಕೊಳ್ಳಬೇಕಾಗಿದೆ, ಭಾರತೀಯ ಪೌರತ್ವವನ್ನು. ಓಕೆ, ಅವು ಯಾವ್ಯಾವ 5 ವಿಧಾನ ಪತ್ ನೋಡೋದಾದರೆ, ಮೊದಲನೇದಾಗಿ ಆತ ಭಾರತದಲ್ಲಿ ಜನಿಸಿರಬೇಕಾಗುತ್ತಾ. ಎರಡನೇದಾಗಿ ವಂಶ ಪಾರಂಪರ್ಯವಾಗಿ ಆತನ ಮುತ್ತಾತ ತಾತ ಭಾರತದಲ್ಲಿ ಇರಬೇಕಾಗುತ್ತೆ. ಮೂರನೇದು ನೋಂದಣಿ ಮೂಲಕ, ಅಂದರೆ ನೋಂದಣಿ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಂಡು ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಳಬಹುದು. ನಾಲ್ಕನೇದು ದೇಶೀಕರಣದ ಮೂಲಕ ಪಡೆದುಕೊಳ್ಳಬಹುದು. ಐದನೇದು ಹೊಸ ಭೂಭಾಗಗಳನ್ನು ನಮ್ಮ ಭಾರತ ದೇಶವನ್ನು ಸೇರ್ಪಡೆ ಮಾಡಿಕೊಂಡು ತಂದ್ರೆ ಅವಾಗೆ ಭಾರತ ದೇಶದ ಒಂದು ಪೌರತ್ವವನ್ನು ಪಡೆದುಕೊಳ್ಳಬೇಕಾಯ್ತು ನೋಡಿ. ಈ ರೀತಿಯಾಗಿ 5 ರೀತಿಯಂಥ ಪೌರತ್ವವನ್ನು ಪಡೆದುಕೊಳ್ಳೋದು ಹಕ್ಕನ್ನು ಹೊಂದಿರುತ್ತದೆ. ಇದು ಎಷ್ಟು? 5 ರೀತಿಯಾದಂಥ ಪೌರತ್ವವನ್ನು ಭಾರತ ದೇಶದಿಂದ ಪಡೆದುಕೊಳ್ಳಬಹುದು. 5 ರೀತಿಯಾದಂಥ ವಿಧಾನಗಳಿಂದ ಭಾರತ ದೇಶದ ಒಂದು ಪೌರತ್ವವನ್ನು ಪಡೆದುಕೊಳ್ಳಬಹುದಾಗಿದೆ ನೋಡಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಭಾರತೀಯ ಪೌರತ್ವವನ್ನು ಪಡೆಯುವ ಅಧಿಕೃತ ವಿಧಾನವಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ವಿಧಾನವು ಭಾರತೀಯ ಒಂದು ಪೌರತ್ವವನ್ನು ಪಡೆದುಕೊಳ್ಳುವಂಥ ವಿಧಾನವಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ಭಾರತದಲ್ಲಿ ಆಸ್ತಿ ಖರೀದಿಸುವುದು ಮೂಲಕ. ಅಂದರೆ ಒಬ್ಬ ವ್ಯಕ್ತಿ ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಳಬೇಕಾದ್ರೆ ಭಾರತದಲ್ಲಿ ಜನಿಸುವ ಮೂಲಕ ಪಡೆದುಕೊಳ್ಳಬಹುದು, ನೋಂದಣಿ ಮೂಲಕ ಪಡೆದುಕೊಳ್ಳಬಹುದು, ದೇಶೀಕರಣದ ಮೂಲಕ ಪಡೆದುಕೊಳ್ಳಬಹುದು ಅಂತ ನಾವೀಗ ಆಲ್ರೆಡಿ ನೋಡಿದ್ದೇವೆ. ಆದರೆ ಭಾರತೀಯದಲ್ಲಿ ಆಸ್ತಿ ಖರೀದಿಸುವ ಮೂಲಕ ಏನಪ್ಪ ಅಂತಂದರೆ ಪೌರತ್ವವನ್ನು ಪಡೆದುಕೊಳ್ಳಲಾಗೋದಿಲ್ಲ. ಓಕೆ, ಅದಕ್ಕಾಗಿ ಇದು ಆಪ್ಷನ್ಸ್ ಬಿ ಆಗಿದೆ ನೋಡಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ವಿದೇಶ ಒಬ್ಬ ಭಾರತದಲ್ಲಿ ಆಸ್ತಿ ಮತ್ತು ಮನೆ ಖರೀದಿಸುವ ಮಾತ್ರಕ್ಕೆ ಆತನಿಗೆ ಪೌರತ್ವವನ್ನು ಸಿಗುವುದಿಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ಕಾನೂನಡಿಯಲ್ಲಿ 5 ನಿಯಮಗಳಲ್ಲಿ 1 ವಿಧಾನವನ್ನು ಪಾಲಿಸುವ ಮೂಲಕ ಪೌರತ್ವವನ್ನು ಪಡೆಯಬಹುದಾಗಿದೆ ನೋಡಿ. 5 ವಿಧಾನಗಳಲ್ಲಿ 1 ವಿಧಾನವನ್ನು ಮಾಡಬೇಕಾಗ್ತತನು. ನೆಕ್ಸ್ಟ್, 1955ರ ಕಾಯ್ದೆಯ ಭಾರತೀಯ ಪೌರತ್ವವನ್ನು ಕಳೆದುಕೊಳ್ಳುವಂಥ ಎಷ್ಟು ವಿಧಾನಗಳನ್ನು ವಿವರಣೆಯನ್ನು ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ಲಾಸ್ ಆಫ್ ಸಿಟಿಜನ್ಶಿಪ್, ಎಷ್ಟು ವಿಧಾನದಿಂದ ಪೌರತ್ವವನ್ನು ಕಳೆದುಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 3 ವಿಧಾನಗಳ ಮೂಲಕ ಕಳೆದುಕೊಳ್ಳಬಹುದಾಗಿದೆ. ಒಂದು ಯಾವುದಪ್ಪ ಅಂತಂದರೆ ಸ್ವ ಇಚ್ಛೆಯಿಂದ ಆತ ಭಾರತ ದೇಶದ ಪೌರತ್ವವನ್ನು ತ್ಯಜಿಸುವುದು. ಎರಡನೇದ್ದು ಆತ ಏನಪ್ಪ ಅಂತಂದರೆ ಒಂದು ಸರ್ಕಾರ ಆತನ ಒಂದು ಪೌರತ್ವವನ್ನು ಕಸಿದುಕೊಳ್ಳೋದಾಗಿರ್ಬೋದು. ಈ ರೀತಿಯಾಗಿ ಇನ್ನೊಂದು ಬರುತ್ತಾ, ಆ 3 ರೀತಿಯ ವಿಧಾನದಿಂದ
ಭಾರತ ದೇಶದ ಪೌರತ್ವವನ್ನು ಕಳೆದುಕೊಳ್ಳಬಹುದಾಗಿದೆ ನೋಡಿ. ಓಕೆ, ಮೊದಲನೇದ್ದು ಸ್ವಇಚ್ಛೆಯಿಂದ ಪರಿತ್ಯಾಗ ಮಾಡೋದು, ಎರಡನೇದ್ದು ಮುಕ್ತಾಯಗೊಳ್ಳುವುದು. ಅಂದರೆ ಪೌರತ್ವ ಒಂದು ಅವಧಿ ಏನಪ್ಪ ಅಂತಂದರೆ ಮುಕ್ತಾಯವಾಯಿತಂದ್ರೆ ಆತ ಕಳೆದುಕೊಳ್ಳುತ್ತಾನೆ. ನಂತರ ಸರ್ಕಾರದಿಂದ ಕಸಿದುಕೊಳ್ಳೋದು. 3 ರೀತಿಯಾದಂಥ ಒಂದು ಪೌರತ್ವವನ್ನು ಕಳೆದುಕೊಳ್ಳಬಹುದು ನೋಡ್ರಿ. ನೆಕ್ಸ್ಟ್ ನೋಡೋಣ. ಸಂವಿಧಾನದ 9ನೇ ವಿಧಿಯ ಪ್ರಕಾರ ಭಾರತೀಯ ಪ್ರಜೆಯೊಬ್ಬ ಸ್ವಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಪಡೆದರೆ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸಂವಿಧಾನದ 9ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ, ಭಾರತೀಯ ಒಬ್ಬ ಪ್ರಜೆ ಬೇರೆ ದೇಶದ ಒಂದು ಪೌರತ್ವವನ್ನು ಪಡೆದುಕೊಂಡಾಗ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಆತನ ಭಾರತೀಯ ಪೌರತ್ವ ತಾನಾಗಿಯೇ ರದ್ದಾಗುತ್ತದೆ ಎಂಬುದು ಸರಿಯಾದ ಉತ್ತರ ಆಗಿದೆ. ಯಾಕಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಈ ವ್ಯಕ್ತಿ ಒಂದು ಬೇರೆ ದೇಶದ ಅಮೆರಿಕ ಅಥವಾ ಕೆನಡಾ ದೇಶದ ಒಂದು ಪೌರತ್ವವನ್ನು ಅಮೆರಿಕ ದೇಶದ್ದು ಒಂದು ಪೌರತ್ವ ತೊಗೊಂಡಪ್ಪ ಅಂತಂದರೆ ಭಾರತ ದೇಶದಲ್ಲಿರುವಂಥ ಪೌರತ್ವ ಏನಾಗುತ್ತೆ ಅಂದ್ರೆ ತಾನಾಗಿಯೇ ರದ್ದಾಗುತ್ತೆ ನೋಡ್ರಿ. 9ನೇ ವಿಧಿ ಈ ಒಂದು ಮಾಹಿತಿಯನ್ನು ಹೇಳ್ತದೆ. ವಿಧಿಗಳು ಕೂಡ ಗೊತ್ತಿರ್ಬೇಕು ನೋಡಿ ಸ್ನೇಹಿತರೆ. ವಿಧಿಗಳು ಏನೇನು ಹೇಳ್ತಾವೆ ಅಂತ ಗೊತ್ತಿರ್ಬೇಕಾದ. 9ನೇ ವಿಧಿ ಏನು ಹೇಳ್ತಪ್ಪ ಅಂತಂದರೆ, ಭಾರತೀಯ ಏಕಪೌರತ್ವವನ್ನು ಹೊಂದಿರುವುದರಿಂದ ಯಾವುದೇ ವ್ಯಕ್ತಿ ಸ್ವಇಚ್ಛೆಯಿಂದ ವಿದೇಶದ ಪೌರತ್ವವನ್ನು ಪಡೆದುಕೊಂಡಾಗ ಆತನ ಭಾರತೀಯ ಪೌರತ್ವ ತಕ್ಷಣ ಮುಕ್ತಾಯಗೊಳ್ಳುತ್ತದೆ ಎಂಬ ಒಂದು ಮಾಹಿತಿಯನ್ನು 9ನೇ ವಿಧಿ ಹೇಳುತ್ತದೆ. ನೆಕ್ಸ್ಟ್ ಹೋಗೋಣ. ಸಂವಿಧಾನದ 5ನೇ ವಿಧಿಯು ಯಾವ ಆಧಾರದ ಮೇಲೆ ವ್ಯಕ್ತಿಗೆ ಪೌರತ್ವವನ್ನು ಒದಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. 5ನೇ ವಿಧಿ ಏನಪ್ಪ ಅಂತಂದರೆ, ಯಾವ ಆಧಾರದ ಮೇಲೆ ವ್ಯಕ್ತಿಗೆ ಪೌರತ್ವವನ್ನು ಒದಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ. ಸಂವಿಧಾನದ ಪ್ರಾರಂಭವಾದಾಗ ಇದ್ದ ವಾಸಸ್ಥಳದ ಆಧಾರದ ಮೇಲೆ ಏನಪ್ಪ ಅಂತಂದರೆ ಭಾರತ ಒಬ್ಬ ವ್ಯಕ್ತಿಗೆ ಪೌರತ್ವವನ್ನು ನೀಡಲಾಗ್ತದೆ ನೋಡ್ರಿ. ಓಕೆ, ಸಂವಿಧಾನ ಪ್ರಾರಂಭವಾದ ವಾಸಸ್ಥಳ ಆಧಾರ ಮೇಲೆ ಒಬ್ಬ ವ್ಯಕ್ತಿಗೆ ಪೌರತ್ವವನ್ನು ನೀಡಲಾಗುತ್ತೆ. 1950 ಜನವರಿ 26ನೇ ತಾರೀಕು ಏನು ವ್ಯಕ್ತಿಗಳಿದ್ರು, ಆ ಒಂದು ಸಮಯದಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಯಾರು ಭಾರತದಲ್ಲಿ ಕಾಯಂ ವಾಸಸ್ಥಳ ಹೊಂದಿದ್ದಾರೋ ಮತ್ತು ಭಾರತದಲ್ಲಿಯೇ ಜನಿಸಿದ್ದಾರೋ ಅಂಥ ವ್ಯಕ್ತಿಗಳಿಗೆ ಪೌರತ್ವವನ್ನು ನೀಡಲಾಗುತ್ತದೆ. ಇದು 5ನೇ ವಿಧಿ ಹೇಳ್ತದೆ ನೋಡ್ರಿ. 5ನೇ ವಿಧಿ ಪೌರತ್ವ ಬಗ್ಗೆ ನೀಡುತ್ತೆ ನೋಡ್ರಿ. 5ನೇ ವಿಧಿ ಏನು ಹೇಳ್ತಪ್ಪ ಅಂತಂದರೆ, 1950 ಜನವರಿ 26ನೇ ತಾರೀಕರಿಂದ ಯಾರು ಭಾರತದಲ್ಲಿ ವಾಸಸ್ಥಳ ಮಾಡ್ತಿರ್ತಾರೋ ಅದರ ಜೊತೆಗೆ ಭಾರತದಲ್ಲಿ ಯಾರು ಹುಟ್ಟಿರ್ತಾರೋ ಭಾರತದಲ್ಲಿ ಜನಿಸಿರ್ತಾರೋ ಅಂಥ ವ್ಯಕ್ತಿಗಳಿಗೆ ಪೌರತ್ವವನ್ನು ನೀಡಲಾಗುತ್ತೆ ಅಂತ 5ನೇ ವಿಧಿ ಹೇಳ್ತದೆ. ನೆಕ್ಸ್ಟ್ ಹೋಗೋಣ. ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ವ್ಯಕ್ತಿಗಳ ಪೌರತ್ವದ ಹಕ್ಕುಗಳ ಬಗ್ಗೆ ಸಂವಿಧಾನದ ಯಾವ ವಿಧಿಯು ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸಂವಿಧಾನದ ಯಾವ ವಿಧಿಯು ಪಾಕಿಸ್ತಾನದಿಂದ ಏನು ದೇಶ ವಿಭಜನೆ ಆಯಿತು ಅಂಥ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಭಾರತ ದೇಶಕ್ಕೆ ಬಂದ ವ್ಯಕ್ತಿಗಳಿಗೆ ಪೌರತ್ವ ನೀಡಲಾಗುತ್ತದೆ. ಭಾರತ ದೇಶ ಏನು ಮಾಡ್ತಂದರೆ ಪೌರತ್ವ ನೀಡಲಾಗ್ತದೆ. ಆ ಒಂದು ಯಾವ ವಿಧಿಗೆ ಸಂಬಂಧಿಸಿದಂತ ಕೊಟ್ಟಿದ್ದಾರೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. 6ನೇ ವಿಧಿ ಏನು ಹೇಳ್ದಪ್ಪ ಅಂತಂದರೆ, ಪಾಕಿಸ್ತಾನದಿಂದ ಬಂದಿರ್ತಾರಲ್ಲ ದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳಿಗೆ ಭಾರತದ ದೇಶದ ಒಂದು ಪೌರತ್ವವನ್ನು ನೀಡಲಾಗುತ್ತದೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿ ನೋಡಿ. ದೇಶ ವಿಭಜನೆ ಸಮಯದಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರು ಪೌರತ್ವ ವಿಧಿ ಬಗ್ಗೆ 6ನೇ ವಿಧಿ ತಿಳಿಸ್ತದೆ. ಅದೇ ರೀತಿಯಾಗಿ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದ್ರ ಬಗ್ಗೆ 7ನೇ ವಿಧಿ ತಿಳಿಸ್ತದೆ ನೋಡ್ರಿ. 7ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ, ಭಾರತ ದೇಶದಿಂದ ಪಾಕಿಸ್ತಾನಕ್ಕೆ ಹೋದ ವ್ಯಕ್ತಿಗಳ ಬಗ್ಗೆ ತಿಳಿಸ್ತದೆ. ಓಕೆ, ಅದೇ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ವ್ಯಕ್ತಿಗಳ ಬಗ್ಗೆ ಪೌರತ್ವ ನೀಡಿದ ಬಗ್ಗೆ ತಿಳಿಸೋದು ವಿಧಿ ಯಾವುದಪ್ಪ ಅಂತಂದರೆ 6ನೇ ವಿಧಿ. ಇದು 7ನೇ ವಿಧಿ. ವಿಧಿಗಳ ಬಗ್ಗೆ ಗೊತ್ತಿರಬೇಕಾದ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಅನಿವಾಸಿ ಭಾರತೀಯ ಎಂದು ಯಾರನ್ನು ಕರೆಯಲಾಗುತ್ತಂತ ಕೊಟ್ಟಿದ್ದಾರೆ. ಅಂದರೆ ನಾನ್ ರಿಜಿಸ್ಟರ್ಡ್ ಇಂಡಿಯನ್ಸ್, ಯಾರು ಪೌರತ್ವವನ್ನು ಹೊಂದಿರೋದಿಲ್ಲ ಅಂಥ ವ್ಯಕ್ತಿಗಳಿಗೆ ಅನಿವಾಸಿ ಭಾರತೀಯರಂತ ಕೊಟ್ಟಿರ್ತಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಉದ್ಯೋಗ ಅಥವಾ ಶಿಕ್ಷಣಕ್ಕಾಗಿ ವಿದೇಶದಲ್ಲಿ ವಾಸಿಸುತ್ತಿರುವ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವಂಥ ಪ್ರಜೆಗಳಿಗೆ ಅನಿವಾಸಿ ಭಾರತೀಯರಂತ ಕರೆಯುತ್ತಾರೆ. ಓಕೆ, ವಿದೇಶದಲ್ಲಿ ವಾಸಿಸುತ್ತಿರುವ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವಂಥ ಪ್ರಜೆಗಳಿಗೆ ಅನಿವಾಸಿ ಎಂದು ಕರೀತಾರೆ ನೋಡ್ರಿ. ಭಾರತೀಯ ಪ್ರಜೆಗಳಾಗಿರ್ತಾರೆ ಆದರೆ ಇವರು ಭಾರತೀಯ ಪಾಸ್ಪೋರ್ಟ್ ಹೊಂದಿರ್ತಾರೆ ನೋಡ್ರಿ. ಇವರು ಭಾರತೀಯ ಪ್ರಜೆಗಳಾಗಿರ್ತಾರೆ ಆದರೂ ಅವರಿಗೆ ಪೌರತ್ವ ನೀಡಿರಲ್ಲ. ಭಾರತ ಒಂದು ಪಾಸ್ಪೋರ್ಟ್ ಮೂಲಕ ಅವರು ನಡೆಸ್ತಿರ್ತಾರೆ. ಅವರು ಉದ್ಯೋಗ, ವ್ಯಾಪಾರ ಮತ್ತು ಶಿಕ್ಷಣಕ್ಕಾಗಿ 182 ದಿನಗಳ ಕಾಲ ಏನಪ್ಪ ಅಂತಂದರೆ ವಿದೇಶದಲ್ಲಿ ಒಂದು ಶಿಕ್ಷಣ ಅಥವಾ ಉದ್ಯೋಗವನ್ನು ಮಾಡುತ್ತಿರ್ತಾರೆ. ಅಂಥ ವ್ಯಕ್ತಿಗಳಿಗೆ ಅನಿವಾಸಿ ಭಾರತೀಯರಂತ ಕರೀತಾರೆ ನೋಡ್ರಿ.
ನೆಕ್ಸ್ಟ್ ಹೋಗೋಣ. ಭಾರತ ಅಭಿವೃದ್ಧಿಯಲ್ಲಿ ಅನಿವಾಸಿ ಭಾರತೀಯರು ಕೊಡುಗೆಯನ್ನು ಸ್ಮರಿಸಲು ಪ್ರವಾಸಿ ಭಾರತೀಯ ದಿವಸವನ್ನು ಯಾವಾಗ ಆಚರಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಭಾಳ ಇಂಪಾರ್ಟೆಂಟ್. ಇದು ಇತಿಹಾಸದಲ್ಲಿ ಕೂಡ ಕಂಡು ಬರ್ತದೆ ನೋಡಿರಿ. ಪ್ರಚಲಿತ ಘಟನೆಗಳಲ್ಲೂ ಕೂಡ ಇದು ಒಂದು ಕಂಡು ಬರ್ತದೆ. ಪ್ರವಾಸಿ ಭಾರತೀಯ ದಿವಸ್ ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, 9 ಜನವರಿನೇ ತಾರೀಕು 9. ಯಾಕಪ್ಪ ಅಂತಂದರೆ 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ಏನಪ್ಪ ಅಂತಂದರೆ ದಕ್ಷಿಣ ಆಫ್ರಿಕಾದಿಂದ ಭಾರತ ದೇಶಕ್ಕೆ 1915 ಜನವರಿ 9ನೇ ತಾರೀಕು ಭಾರತ ದೇಶಕ್ಕೆ ಅವರು ಮರಳಿ ಬರ್ತಾರೆ. ಅದಕ್ಕಾಗಿ ಪ್ರತಿ ವರ್ಷ ಏನು ಮಾಡ್ತಾರಂದರೆ ಪ್ರವಾಸಿ ಭಾರತೀಯ ದಿವಸ ಅಂದು ಆ ಒಂದು ದಿನವನ್ನು ನೆನೆಯುತ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂತಿರುಗಿದ ಐತಿಹಾಸಿಕ ದಿನವಾದ ಜನವರಿ 9 ಆ ಒಂದು ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಪ್ರವಾಸಿ ಭಾರತ ದಿವಸವನ್ನು ಆಚರಣೆ ಮಾಡಲಾಗುತ್ತೆ ನೋಡಿರಿ. ಮಹಾತ್ಮ ಗಾಂಧೀಜಿ ಯಾವ ವರ್ಷ ಬಂದಿರ್ತಾರೆ? 1915 ಜನವರಿ 9ನೇ ತಾರೀಕು ಬಂದಿರ್ತಾರೆ. ನೆಕ್ಸ್ಟ್, ವಿದೇಶಿ ಪೌರತ್ವ ಪಡೆದಿರುವ ಭಾರತೀಯ ಮೂಲದವರಿಗೆ ವೀಸಾ ಮುಕ್ತ ಪ್ರಯಾಣ ಒದಗಿಸುವ ಯೋಜನೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಗಿದೆ ಅಂತ ಕೊಟ್ಟಿದ್ದಾರೆ. ಏನು ವಿದೇಶದಲ್ಲಿ ಇದ್ದಾರಲ್ಲ ಭಾರತೀಯ ಒಂದು ಮೂಲದ ವ್ಯಕ್ತಿಗಳು, ಅಂಥ ವ್ಯಕ್ತಿಗಳಿಗೆ ವೀಸಾ ಮುಕ್ತ ಪ್ರಯಾಣ ಅಂದರೆ ಯಾವುದೇ ವೀಸಾ ಇರಲಾರ್ದೆ ಪ್ರಯಾಣ ಮಾಡಬಹುದು. ಅಂಥ ವ್ಯಕ್ತಿಗಳಿಗೆ ವೀಸಾ ಮುಕ್ತ ಪ್ರಯಾಣವನ್ನು ಯೋಜನೆಯನ್ನು ಯಾವ ವರ್ಷ ತರಲಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 2005 ನೋಡಿ. 2005ರಲ್ಲಿ ಈ ಒಂದು ವೀಸಾ ಮುಕ್ತ ಯೋಜನೆಯನ್ನು ಜಾರಿಗೆ ತರ್ತಾರೆ. ಯಾಕಪ್ಪ ಅಂತಂದರೆ ಬರೀ ವೀಸಾ ಮಾಡಿಸ್ಕೋಬೇಕಾಗುತ್ತಿರ್ತದೆ. ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ವೀಸಾ ಬೇಕಾಗ್ತಿರ್ತದೆ. ಅದಕ್ಕಾಗಿ ವೀಸಾ ಮುಕ್ತ ಅಂದರೆ ವೀಸಾ ಇಲ್ಲದೆ ಅವರು ಬೇರೆ ದೇಶಕ್ಕೆ ಪ್ರಯಾಣ ಮಾಡುವಂಥ ಯೋಜನೆಯನ್ನು ತರ್ತಾರೆ 2005ರಲ್ಲಿ. ಪೌರತ್ವ ಕಾಯ್ದೆ 2005ರಲ್ಲಿ ತಿದ್ದುಪಡಿ ತಂದಿಗೆಸಿಂದ ಸಾಗರೋತ್ತರ ಭಾರತ ಪೌರತ್ವ ಕಾರ್ಡ್ ಯೋಜನೆಯನ್ನು ಶುರು ಮಾಡಲಾಗ್ತದೆ. ಇದು ಭಾರತೀಯ ಮೂಲದ ವಿದೇಶಿ ಪ್ರಜೆಗಳಿಗೆ ಭಾರತಕ್ಕೆ ಜೀವಾವಧಿ ಉಚಿತ ವೀಸಾ ಒದಗಿಸುತ್ತೆ ಅಂತ ಹೇಳ್ತೀವಿ. 2005ರಲ್ಲಿ ಈ ಒಂದು ವೀಸಾ ಮುಕ್ತ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಇದು ಕೂಡ ಗೊತ್ತಿರಬೇಕಾಗುತ್ತೆ ನೋಡಿರಿ, ವೀಸಾ ಮುಕ್ತ ಭಾರತೀಯ ಒಂದು ಯೋಜನೆ. ನೆಕ್ಸ್ಟ್, OCI ಅಂತ ಕರಿತೀವಿ ನೋಡಿರಿ, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಕಾರ್ಡ್ ಹೊಂದಿರುವಂಥ ವ್ಯಕ್ತಿಗಳಿಗೆ ಭಾರತದಲ್ಲಿ ಈ ಕೆಳಗಿನ ಯಾವ ಹಕ್ಕು ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಇವೇನು ವೀಸಾ ಮುಕ್ತ ಪ್ರಯಾಣ ಮಾಡ್ತಾರಲ್ಲ ಅಂಥ ವ್ಯಕ್ತಿಗಳಿಗೆ ಭಾರತದಲ್ಲಿ ಯಾವ ಒಂದು ಹಕ್ಕು ಹೊಂದಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಚುನಾವಣೆಯಲ್ಲಿ ಮತದಾನ ಮಾಡುವ ಹಕ್ಕನ್ನು ಹೊಂದಿರೋದಿಲ್ಲ ಇವರು. ಓಕೆ, ವ್ಯಾಪಾರ ಮಾಡ್ಬೋದು, ಆಸ್ತಿ ಖರೀದಿ ಮಾಡ್ಬೋದು ಮತ್ತು ಬ್ಯಾಂಕಲ್ಲಿ ಹಣವನ್ನು ಕೂಡ ಡೆಪಾಸಿಟ್ ಮಾಡ್ಬೋದು. ಆದರೆ ಭಾರತದ ಒಂದು ಯಾವುದೇ ಒಂದು ಚುನಾವಣೆ ನಡೆದಾಗ ಅಂಥ ಒಂದು ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸುವಂತಿಲ್ಲ ಅಂತಲೇ ಹೇಳ್ತೀವಿ. ಯಾರಿಗೆ? ವೀಸಾ ಮುಕ್ತ ಒಂದು ವಿದೇಶಿಯರಿಗೆ. ಏನು ಕಾರ್ಡ್ ಹೊಂದಿದ್ದಾರೆ ಇಂಥ ವ್ಯಕ್ತಿಗಳೇನಪ್ಪ ಅಂತಂದರೆ ಭಾರತೀಯ ನಾಗರಿಕರಲ್ಲದ ಕಾರಣ ಅವರಿಗೇನಪ್ಪ ಅಂತಂದರೆ ಭಾರತದಲ್ಲಿ ಮತದಾನ ಮಾಡುವ ಹಕ್ಕನ್ನು ಇರೋದಿಲ್ಲ ಅಂತ ಹೇಳ್ತೀವಿ. ಸಂವಿಧಾನಿಕ ಹುದ್ದೆಗಳನ್ನು ಏರುವಂತಿಲ್ಲ ಅಂತ ಕೂಡ ಹೇಳ್ತೀವಿ. ರಾಷ್ಟ್ರಪತಿ ಆಗಿರ್ಬೋದು, ನ್ಯಾಯಾಧೀಶ ಆಗಿರ್ಬೋದು, ಈ ಒಂದು ಹುದ್ದೆಗಳನ್ನು ಕೂಡ ಅವರಿಗೆ ನೀಡಬಾರ್ದು ಅಂತ ಹೇಳ್ತದೆ. ನೆಕ್ಸ್ಟ್, ಇತ್ತೀಚೆಗೆ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಯಾವ ಒಂದು ನೆರೆ ದೇಶಗಳಿಂದ ಧಾರ್ಮಿಕ ಕಿರುಕುಳಕ್ಕಾಗಿ ಬಂದ ಅಲ್ಪಸಂಖ್ಯಾತರಿಗೆ ಭಾರತ ಪೌರತ್ವ ನೀಡುವ ಉದ್ದೇಶವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. 2019ರಲ್ಲಿ ಈ ಒಂದು ತಿದ್ದುಪಡಿ ಮಾಡಲಾಗಿದೆ ಪೌರತ್ವದ್ದು. ಯಾವೊಂದು ಭಾರತದ ಒಂದು ವ್ಯಕ್ತಿ ಬೇರೆ ದೇಶದವರಿಗೆ ಒಂದು ಅಲ್ಪಸಂಖ್ಯಾತ ವ್ಯಕ್ತಿಗಳಿಗೆ ಭಾರತೀಯ ಪೌರತ್ವ ನೀಡುವ ಉದ್ದೇಶ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ನೋಡಿ, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ. ಈ ದೇಶದಿಂದ ಏನು ಕಿರುಕುಳದಲ್ಲಿ ಇರುವಂಥ ಒಂದು ಧಾರ್ಮಿಕ ಕಿರುಕುಳದಿಂದ ಬಂದ ವ್ಯಕ್ತಿಗಳಿಗೆ ಪೌರತ್ವ ನೀಡೋ ಉದ್ದೇಶ ಹೊಂದಿದೆ ನೋಡಿ. ಓಕೆ, 2019 ಒಂದು CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಕರಿತೀವಿ. ಆ ಕಾಯ್ದೆ ಮೂಲಕ 3 ನೆರೆ ದೇಶ ಆಗಿರುವಂಥ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಧಾರ್ಮಿಕ ಕಿರುಕುಳ ಅನುಭವಿಸಿ ಭಾರತಕ್ಕೆ ಓಡಿ ಬಂದ ಅಲ್ಪಸಂಖ್ಯಾತರಿಗೆ ಸುಲಭವಾಗಿ ಪೌರತ್ವ ನೀಡೋ ಉದ್ದೇಶವನ್ನು ಹೊಂದಿದೆ. ಯಾವುದು? ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಪಾಕಿಸ್ತಾನ್. ಆದರೆ ಇವರಲ್ಲಿ ಏನಪ್ಪ ಅಂತಂದರೆ ಮುಸ್ಲಿಮರಿಗೆ ಬಿಟ್ಟು ಬೇರೆ ಎಲ್ಲ ಒಂದು ಧರ್ಮದವರು ಬರಬಹುದಾಗಿದೆ. ಯಾಕಪ್ಪ ಅಂತಂದರೆ ಇವೆಲ್ಲ ಮುಸ್ಲಿಮ್ ರಾಷ್ಟ್ರಗಳಾಗಿದ್ದಾವಲ್ಲ, ಅದಕ್ಕಾಗಿ ಅಲ್ಲಿ ಮುಸ್ಲಿಮರು ಯಾವುದೇ ರೀತಿಯ ಕಿರುಕುಳ ಹೊಂದಿಲ್ಲ ಅಂತ ಹೇಳ್ತಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಡಿಯಲ್ಲಿ ಈ ಕೆಳಗಿನ ಯಾವ ಧರ್ಮದ ವಲಸಿಗರಿಗೆ ಭಾರತೀಯ ಪೌರತ್ವ ನೀಡಲು ಅವಕಾಶವಿಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈಗ ತಾನೇ ನಾನು ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಮುಸ್ಲಿಂ ಆಗಿದೆ ನೋಡಿ. ಮುಸ್ಲಿಂ ವ್ಯಕ್ತಿಗಳಿಗೆ ಭಾರತ ದೇಶದ ಪೌರತ್ವ ನೀಡಲಾಗುವುದಿಲ್ಲ. ಯಾಕಪ್ಪ ಅಂತಂದರೆ
ಇಸ್ಲಾಮಿಕ್ ರಾಷ್ಟ್ರಗಳಾಗಿದ್ದಾವೆ. ಬಾಂಗ್ಲಾದೇಶ ಆಗಿರ್ಬೋದು, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್, ಇವು 3 ಏನು ದೇಶಗಳಿದ್ದಾವೆ, ಅವು 3 ದೇಶಗಳು ಇಸ್ಲಾಮಿಕ್ ರಾಷ್ಟ್ರಗಳಾಗಿದ್ದಾವೆ. ಅದಕ್ಕಾಗಿ ಒಂದು ಮುಸ್ಲಿಂ ಜನಗಳಿಗೆ ಬಿಟ್ಟು ಬೇರೆ ಎಲ್ಲ ಒಂದು ಧರ್ಮದ ಜನರಿಗೆ ಭಾರತೀಯ ಪೌರತ್ವವನ್ನು ನೀಡಲಾಗುತ್ತದೆ. ಹಿಂದೂ, ಸಿಖ್ ಆಗಿರ್ಬೋದು, ಕ್ರಿಶ್ಚಿಯನ್, ಪಾರ್ಸಿ ಆಗಿರ್ಬೋದು ಮತ್ತು ಜೈನ ಮತ್ತು ಬೌದ್ಧ ಆಗಿರ್ಬೋದು, ಈ ಒಂದು ಧರ್ಮಗಳಿಗೆ ಏನಪ್ಪ ಅಂತಂದರೆ ಭಾರತೀಯ ಪೌರತ್ವವನ್ನು ನೀಡಲಾಗುತ್ತೆ ನೋಡಿರಿ. ಓಕೆ, ಇದು ಕೂಡ ಇಲ್ಲೇ ಇದೆ. 6 ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಪೌರತ್ವವನ್ನು ನೀಡಲಾಗುತ್ತೆ ಅಂತ ಹೇಳ್ತೀವಿ. ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರಿಶ್ಚಿಯನ್, ಇವರು 6 ಒಂದು ಅಲ್ಪಸಂಖ್ಯಾತರುಗಳಿಗೆ ಭಾರತ ಪೌರತ್ವ ನೀಡ್ತಾರೆ, ಮುಸ್ಲಿಮರನ್ನು ಬಿಟ್ಟು. ಓಕೆ, ನೆಕ್ಸ್ಟ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಕಾಯ್ದೆ ಅನ್ವಯ ಯಾವ ದಿನಾಂಕದಂದು ಮೊದಲು ಭಾರತಕ್ಕೆ ಪ್ರವೇಶಿಸಿದ ವಲಸಿಗರಿಗೆ ಮಾತ್ರ ಪೌರತ್ವವನ್ನು ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ದಿನಾಂಕದಂದು ಭಾರತ ದೇಶಕ್ಕೆ ಬಂದಂಥ ವ್ಯಕ್ತಿಗಳಿಗೆ ಭಾರತ ಪೌರತ್ವವನ್ನು ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2014 ಡಿಸೆಂಬರ್ 31 ಒಳಗಾಗಿ ಯಾರು ಭಾರತ ದೇಶದಲ್ಲಿ ಬಂದಿರ್ತಾರೋ ಈ ಒಂದು ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶ್, ಇವು 3 ದೇಶಗಳಿಂದ 2014 ಡಿಸೆಂಬರ್ 31 ಮುಂಚಿತವಾಗಿ ಭಾರತ ದೇಶಕ್ಕೆ ಬಂದಿರಬೇಕು. ಅಂಥ ವ್ಯಕ್ತಿಗಳಿಗೆ ಏನಂದರೆ ಭಾರತ ಪೌರತ್ವವನ್ನು ನೀಡಲಾಗುತ್ತೆ ನೋಡಿರಿ. ಓಕೆ, 6 ಒಂದು ಸಮುದಾಯಗಳಿಗೆ ಮಾತ್ರ ಈ ಒಂದು ಪೌರತ್ವವನ್ನು ನೀಡಲಾಗುತ್ತದೆ 2014 ಡಿಸೆಂಬರ್ 31 ಇದರ ಒಳಗಾಗಿ ಭಾರತ ದೇಶಕ್ಕೆ ಬಂದಿರಬೇಕಾಯ್ತು ನೋಡಿರಿ. ಕೊನೆಯ ಪ್ರಶ್ನೆ ಇದು ನೋಡಿ ಸ್ನೇಹಿತರೆ, ಇವತ್ತಿನ ಒಂದು ಕೊನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿ ನಕಲಿ ದಾಖಲೆಗಳನ್ನು ನೀಡಿ ಪೌರತ್ವ ಪಡೆದಿದ್ದರೆ ಅಥವಾ ಸಂವಿಧಾನಕ್ಕೆ ದ್ರೋಹ ಬಗೆದರೆ ಆತನ ಪೌರತ್ವವನ್ನು ರದ್ದುಗೊಳಿಸುವ ಅಧಿಕಾರ ಯಾರಿಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ನಕಲಿ ದಾಖಲೆ ಕೊಟ್ಟಿರ್ತಾನೆ ಅಥವಾ ಒಬ್ಬ ವ್ಯಕ್ತಿ ಏನಪ್ಪ ಅಂತಂದರೆ ದೇಶಕ್ಕೆ ದ್ರೋಹ ಮಾಡುವಂಥ ಅಂದರೆ ಸಂವಿಧಾನಕ್ಕೆ ದ್ರೋಹ ಬಗೆದರೆ ಅಂಥ ಒಂದು ಸಂದರ್ಭದಲ್ಲಿ ಆತನನ್ನು ಪೌರತ್ವ ರದ್ದುಗೊಳಿಸುವಂಥ ಅಧಿಕಾರ ಯಾರಿಗಿರುತ್ತಂತ ಕೊಟ್ಟಿದ್ದಾರೆ. ಇದರ ಒಂದು ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಕಮೆಂಟ್ ಮಾಡಿದ್ರು ಒಂದು ಉತ್ತರವನ್ನು. ಸ್ನೇಹಿತರೆ, ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ ಸಂವಿಧಾನದಲ್ಲಿ ಕಂಡುಬರುವಂಥ ಪೌರತ್ವದ ಒಂದು ಚಾಪ್ಟರ್ ಏನಿದೆ ಅದಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳಾಗಿದ್ದವು. ಅದೇ ರೀತಿಯಾಗಿ ಕಮೆಂಟ್ನಲ್ಲಿ ಇದರ ಒಂದು ಉತ್ತರವನ್ನು ತಿಳಿಸಿ. ಅದೇ ರೀತಿಯಾಗಿ ಇದುವರೆಗೂ ಪೌರತ್ವಕ್ಕೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಪೌರತ್ವಕ್ಕೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಎಷ್ಟಾಗಿತ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದು ಚಾಪ್ಟರ್ ವೈಸ್ ನಡೀತದೆ ನೋಡಿ, ಸಂವಿಧಾನದ್ದು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಎಲ್ಲ ನೋಡಿರಿ. ಅದೇ ರೀತಿಯಾಗಿ ಸಾಯಂಕಾಲ GPS ಏನು ನಡೀತಿದೆ ಅದು ಕಡ್ಡಾಯವಾಗಿ ದಿನನಿತ್ಯ ರಾತ್ರಿ 9 ಗಂಟೆಗೆ ಇರುತ್ತೆ ನೋಡಿ. GPSTR ಅಂತ ಹೇಳ್ತೀವಿ. ಅಂದರೆ ಯಾರು ಶಿಕ್ಷಕರು GPS, PS, HS ಯಾರು ತಯಾರು ನಡೆಸ್ತಿದ್ರು ಅವರಿಗಾಗಿ ಸಾಯಂಕಾಲ 9 ಗಂಟೆಗೆ ಏನಪ್ಪ ಅಂತಂದರೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದು ಇರ್ತದೆ. ಈ ಸಂವಿಧಾನ ಕೂಡ ಒಂದು GPS ಕೇಳ್ತಾರೆ ನೋಡಿರಿ. ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಇದು ಸಂವಿಧಾನ ಎಲ್ಲ ಒಂದು GK 5 ವಿಷಯಗಳು ಏನಿದ್ದಾವೆ ಅವು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಪೌರತ್ವದ ಒಂದು ತಿದ್ದುಪಡಿ ಕಾಯ್ದೆ ಬಗ್ಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ಪಡೆದುಕೊಂಡಿವಿ. ಇದು ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ 20ನೇ ಒಂದು ಕ್ವಶನ್ಗೆ ಉತ್ತರವನ್ನು ತಿಳಿಸಿ. ಓಕೆ, ಈ ವಿಡಿಯೋ ಎಷ್ಟಾಯ್ತು ಅಂದರೆ ನಿಮ್ಮ ಒಂದು ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಇದೇ ರೀತಿಯಾಗಿ ನಮ್ಮನ್ನು ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡೋ ರೀತಿಯಾಗಿ ಮಾಡಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಇದ್ದರೆ ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ. ಪೌರತ್ವ ಬಗ್ಗೆ ನೋಡಿದಿರ್ತಾನೆ, ಈಗ ನೋಡಿದಾಗ ಪೌರತ್ವ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಾ ಅಂತ ನಾನು ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬೈ.